ಇಷ್ಟು ಕಾಂಟೆಂಟ್ ಇದೆ ಹೇಳಲಿಕ್ಕೆ ಈ ಸಿನಿಮಾ ಬಗ್ಗೆ. ಒಂದಿಷ್ಟು ಹೇಳ್ತಾನೇ ಹೋಗ್ಬೋದು, ಅಷ್ಟು ಪಾಸಿಟಿವ್ ವಿಚಾರಗಳು ಈ ವೇದಿಕೆ ಮೇಲೆ ಕಂಡು ಬಂದಂಥದ್ದು ನನಗೆ. ಲಂಗೋಟಿ ಮ್ಯಾನ್ ನನಗೆ ಒಂದು ಕಾಮನ್ ಫ್ರೆಂಡಿನ ಮುಖಾಂತರ ಮೇಡಮ್ ಅವರ ಇದು ಪರಿಚಯ ಆಗುತ್ತೆ ಈ ಸಿನಿಮಾದ ಇದಕ್ಕೆ. ಫಸ್ಟ್ ಟೈಮ್ ಇಲ್ಲ ನನ್ನ ವಾಯ್ಸೆ ಹೋಗ್ಬಿಟ್ಟಿದೆ ಗುರು, ಇಲ್ಲ ನನಗೆ ಆಕ್ಚುಲಿ ಗಂಟೆ ಬಿದ್ದಿದೆ. ನಾನು ಎಲ್ಲರಿಗೂ ವಾಯ್ಸ್ ನೋಡಿ ಬಿಡ್ತಾ ಇದ್ದೀನಲ್ಲ, ಯಾರು ಮಾತಾಡ್ತಿರೋದು ಅಂತ ಕಳಿಸ್ತಾವೆ, ಆಮೇಲೆ ನಾನೇ ಅಂತ ಲಂಗೋಟಿ ಮ್ಯಾನ್ ಅನ್ನುವ ಟೈಟಲ್ನ ಹೇಳಿದಾಗ ಒಂದು ಚಿಕ್ಕ ಮಗು ಬರುತ್ತೆ. ಅವ್ರ ಹತ್ರ ನಾನು ಫೋನಲ್ಲಿ ಮಾತಾಡಿದೆ. ನಾನು ಲಂಗೋಟಿ ಮ್ಯಾನ್ ಅನ್ನುವಂಥ ವಿಚಾರದಲ್ಲಿ ನಾನೇನು ಅನ್ಕೊಂಡೆ, ಫಸ್ಟು ತಮಾಷೆಗೆ ಒಂದು ಫನ್ನಿ ಆಗಿರಲಿ ಒಂದು ಟೈಟಲ್ಲು ಅನ್ನೋದಕ್ಕೆ ಮಾತ್ರ ಇಟ್ಟಿದ್ದಾರೆ ಅನ್ಕೊಂಡಿದ್ದೆ ನಾನು. ಬಹಳಷ್ಟು ಜನಕ್ಕೆ ಇದನ್ನ ಫಸ್ಟ್ ಟೈಮ್ ಕೇಳಿದಾಗ ಅಷ್ಟಕ್ಕೆ ಮಾತ್ರ ಸುಮ್ಮನೆ ಒಂದು ನಗು ಬಡಿಸೋದಕ್ಕೋಸ್ಕರ ಇಟ್ಟಿರ್ತಾರೆ ಅಂತ ಅನ್ನೋವಂಥದ್ದು ಎಲ್ಲರಿಗೂ ಬರುವಂಥದ್ದು ಸಹಜ. ನನಗೂ ಕೂಡ ಅದು ಬಂದಿತ್ತಂಥದ್ದು. ಒಂದು 5 minutes ಮಾತಾಡಿದೆ ನಾನು ಅವ್ರ ಹತ್ರ, ಅಷ್ಟೇ 5 ನಿಮಿಷ ನಾನು ಅವ್ರ ಹತ್ರ ಮಾತಾಡಿದ್ದು. ಇದರ ಪೂರ್ತಿ ಚಿತ್ರಣನೇ ಬೇರೆ ಮಾಡಿಬಿಟ್ರು. ಅಂದರೆ ಅಷ್ಟು ಅಗಾಧವಾದಂಥ ಕಾನ್ಸೆಪ್ಟ್, ಅಗಾಧವಾದಂಥ ಕಾಂಟೆಂಟ್, ಒಂದು ಮೆಸೇಜು ಲಂಗೋಟಿ ಅನ್ನುವ ಟೈಟಲಿನ ಹಿಂದೆ ಅವರು ಅರಿಸಿಟ್ಟಿದ್ದಾರೆ ಅಂತ ಅನ್ನೋವಂಥದ್ದು ನನಗೆ 5 ನಿಮಿಷದಲ್ಲಿ ಗೊತ್ತಾಗುತ್ತೆ. ಅಲ್ಲಿ ನಿಮ್ಮ ಗೆಲುವು, ನಿಮ್ಮ ಮೊದಲಿನ ಗೆಲುವು. ಅವರು ನನಗೆ ಸರ್ ನೀವು ಬರಬೇಕು, ನಾನು ಇನ್ವೈಟ್ ಮಾಡಬೇಕು. ನಾನು ಆಯ್ತಲ್ಲ, ನಾನು ಬರ್ತೀನಿ, ಗುರ್ತು ಮಾಡ್ಕೊಂಡು ಆಯ್ತು ಬರ್ತೀನಿ ಅಂತ ಹೇಳಿದೆ. ಆದರೂ ಕೂಡ ಇಲ್ಲ ಸರ್ ನಾನು ಬರಬೇಕು ಅಂತ ಅಂತಂದ್ರು. 2 ವಿಚಾರ, ಒಂದು ಏನಕ್ಕೆ ಅಂತ ಅನ್ನೋವಂಥದ್ದು, ಇನ್ನೊಂದು ಚಿಕ್ಕ ಬದಲಾಯಿತು ನನಗೆ. ಇತ್ತೀಚೆಗೆ ಈ ಡ್ರೆಸ್ ಕೋಡ್ ಅಂತ ಶುರುವಾಗಿದೆ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಡ್ರೆಸ್ ಕೋಡ್ ತರದೇನು ಅಂತ. ಇದು ನೋಡಿದ್ರೆ ಲಂಗೋಟಿ ನೀವು ಮೋಸ್ಟ್ಲಿ ನನಗೆ ಯಾವುದೋ ಒಂದು ಡ್ರೆಸ್ ಕೋಡ್ ಇಟ್ಕೊಂಡು ಸರ್ ನೀವು ಬಂದ್ರೆ ಚೆನ್ನಾಗಿರುತ್ತೆ ಸರ್ ಅಂತಿರೋ ಅಂದ್ಬಿಟ್ಟು ದೇವರನ್ನೇ ಅವಾಯ್ಡ್ ಮಾಡಿದ್ದೀನಿ ಸತ್ಯ. ಆಮೇಲೆ ನನಗೆ ಬಂದ ನೋಡಿದ್ರು ಎಲ್ಲರೂ ಕರೆಕ್ಟಾಗಿ ಡ್ರೆಸ್ಸಲ್ಲಿ ಹಾಕೊಂಡು ಬಂದಿದ್ರೆ ಇದು ಪರವಾಗಿಲ್ಲ ಅಂತ ಅಂದ್ಕೊಂಡು ಒಳಗಡೆ ಬಂದ್ಬಿಟ್ಟೆ. ಲಂಗೋಟಿ ಅಂತ ಅನ್ನೋವಂಥ ವಿಚಾರಕ್ಕೆ ಅಂತ ಬಂದಾಗ ನೋಡಿ, ನನಗೆ ಗೊತ್ತಿರೋ ಹಂಗೆ ಮನುಷ್ಯನ ಆವಿಷ್ಕಾರ ನನಗೆ ಗೊತ್ತಿಲ್ಲ, ನನ್ನ ಅನಾಲಿಸ್ ಪ್ರಕಾರ ಗೊತ್ತಿಲ್ಲ, ನಾನು ತುಂಬ ತೀರಾ ದೊಡ್ಡ ತಜ್ಞನಲ್ಲ. ಲಂಗೋಟಿ ಅಂತ ಅನ್ನುವಂಥ ವಿಚಾರಕ್ಕೆ ಅಂತ ಬಂದಾಗ ಬಟ್ಟೆ ವಿಚಾರಕ್ಕೆ ಬರ್ತೀನಿ. ಅದು ಹೊರಗಡೆ ಇರುವಂಥ ಮೆಸೇಜ್ ಬೇರೆ, ಅವ್ರು ಬಿಟ್ಟೋಗಿ ಬೇರೆ ಬೇರೆ ಏನೋ ಹೇಳಿದ್ದಾರೆ ಅಂತ ಅನ್ನುವಂಥದ್ದು. ಬಟ್ಟೆ ವಿಚಾರಕ್ಕೆ ಅಂತ ಬಂದಾಗ ಇದರ ಹಿಂದೆ ಅಂದರೆ ಮನುಷ್ಯನ ಆವಿಷ್ಕಾರ ಏನು ಶುರು ಆಯಿತು, ಈ ಎವಲ್ಯೂಷನ್ ಅಂತ ಏನು ಹೇಳ್ತೀವಿ, ಬಟ್ಟೆಯ ಎವಲ್ಯೂಷನ್ ಅಂತ ಏನು ಹೇಳ್ತೀವಿ, ಇದರ ಹಿಂದೆ ನನಗೆ ಗೊತ್ತಿದ್ದಂಗೆ ಸೊಪ್ಪು ಸೆದೆ ಅಷ್ಟೇ ಅನ್ಸುತ್ತೆ. ಸೊಪ್ಪು ಸೆದೆಯ ನಂತರ ಮನುಷ್ಯ ಕಂಡುಹಿಡಿದಂಥ ಬಟ್ಟೆ ಅಂತ ಕಂಡುಹಿಡಿದಾಗ ಬಂದಂಥ ಮೊದಲನೆಯ ಕಾಸ್ಟ್ಯೂಮು ಲಂಗೋಟಿ. ಇದಕ್ಕೊಂದು ದೊಡ್ಡ ಚಪ್ಪಾಳೆ ಬರಲಿ. ಕಾಂಟೆಂಟಿನ ವಿಚಾರಕ್ಕೆ ಅದಾದ ನಂತರನೇ ಇದೆಲ್ಲ ಫ್ಯಾಷನ್ನು ಅದು ಇದು ಅಂತ ಬಂದ್ಕೊಂಡು ಹೋದಂಥದ್ದು. ಆ ತಕ್ಕಂತೆ, ಆ ಕಲ್ಚರ್ಗೆ ತಕ್ಕಂತೆ, ಆ ಪ್ರಾಂತ್ಯಕ್ಕೆ ತಕ್ಕಂತೆ, ವಾತಾವರಣಕ್ಕೆ ತಕ್ಕಂತೆ ಬಟ್ಟೆಗಳ ವಿನ್ಯಾಸಗಳು ಬೇರೆ ಬೇರೆ ಆದಂಥವು. ನನಗೆ ಗೊತ್ತಿರೋ ಹಾಗೆ ಲಂಗೋಟಿಯ ತದನಂತರದ ಏನೇನು ಬಂದವು ಅದೆಲ್ಲ ಫ್ಯಾಷನ್ ಆಗಿರುತ್ತೆ. ಆದರೆ ನಿಜವಾದ ಫ್ಯಾಷನ್ನು, ನಿಜವಾದ ಆಳ ಇರುವಂಥ ಅಂದ್ರೆ ನಾನು ಹೇಳ್ತಾ ಇರೋದು ಅದರ ಸತ್ವ ಇರುವಂಥ ಅರ್ಥಗರ್ಭಿತವಾದಂಥ ಒಂದು ಬಟ್ಟೆ ಏನಾದ್ರು ಅಂತ ಇದೆ ಅಂತ ಅನ್ನೋದಾದ್ರೆ ಅದು ನಮ್ಮ ಮಾನ ಮುಚ್ಚುವಂಥ ಬಟ್ಟೆ ಆಗಿರುತ್ತೆ. ಅದು ಮಾನ ಮುಚ್ಚುವಂಥ ಬಟ್ಟೆ ಅದಾಗಿದೆ ಅಂತ ಅನ್ನೋದಾದ್ರೆ ಅದು ಇಲ್ಲಿಂದಲೂ ಶುರುವಾಗುತ್ತೆ. ಅದು ಅಷ್ಟು ಗಾಢವಾದಂಥ ವಿಚಾರ ಈ ಪಿಕ್ಚರ್ನಲ್ಲಿ ಇಟ್ಟಿದ್ದಾರೆ ಅಂತ ಅನ್ನೋದು ನಮಗೆ ಗೋಚರವಾಗುವಂಥದ್ದು. ಯಾಕಂತಂದ್ರೆ ಇದನ್ನ ನೋಡ್ಕೊಂಡು ಬಂದಿರುವಂಥದ್ದು. ಇಲ್ಲಿ ಈ ಸ್ಟೇಜ್ ಮೇಲೆ ನನಗೆ ಕಂಡು ಬಂದಂಥದ್ದು ಒಂದಿಷ್ಟು ಪಾಸಿಟಿವ್ ಏನು ಅಂತಂತಂದ್ರೆ, ಫಸ್ಟು ಮೇಡಮ್ ಅವರು ಬರ್ತಾರೆ, ಮಾತಾಡ್ತಾರೆ. ಅದ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ನೀರು ಕುಡಿತಾರೆ ಅವರು. ಒಂದು ಸ್ವಲ್ಪ ಅವರು ಒಂಚೂರು ಹಿಂಗೆ ಮಾತಾಡೋದು ಏನು ಅಂತ ಅನ್ನುವಂಥದ್ದು ಇಷ್ಟಿದೆ ವಿಚಾರಗಳು. ಎಲ್ಲಿಂದ ಶುರು ಮಾಡಲಿ, ಎಲ್ಲಿ ಕನೆಕ್ಟ್ ಮಾಡಲಿ, ಅಷ್ಟು ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತಾ ನಾನು ಹೇಳುತ್ತವ ಅಂತ ಅನ್ನೋದು ಒಂದಿಷ್ಟು ತಲೆಯಲ್ಲಿ ಓಡ್ತಾ ಇರುತ್ತದೆ. ಯಾಕಂದ್ರೆ ನಾನು ಆ ಫೇಸ್ನ ದಾಟ್ಕೊಂಡು ಬಂದಿದ್ದೀನಿ ನಾನು. ಸೊ ಅದು ನಿಜ ಹೇಳ್ತೀನಿ, ಭಯ ಅಲ್ಲ, ಅದು ಅವರಿಗೆ ಈ ಸಿನಿಮಾದ ಮೇಲಿರುವಂಥ, ತಮ್ಮ ಕೆಲಸದ ಮೇಲಿರುವಂಥ ಭಕ್ತಿ. ಅದು ಎಲ್ಲೆಲ್ಲಿ ಯಾರ್ಯಾರು ಈ ಥರದ ಭಕ್ತಿಪೂರ್ವಕವಾಗಿ
ತಮ್ಮ ತಮ್ಮ ಕೆಲಸಗಳನ್ನ ಮಾಡಿದಾರೋ ಅವರು ಖಂಡಿತವಾಗ್ಲೂ ತುಂಬಾ ದೊಡ್ಡ ಸ್ಥಾನದಲ್ಲಿದ್ದಾರೆ. ಇವತ್ತು ದೊಡ್ಡ ದೊಡ್ಡ ಸಾಧಕರು ಏನಾಗಿದ್ದಾರಲ್ಲ ಅವರೆಲ್ಲರೂ ಕೂಡ ತಮ್ಮ ಕೆಲಸದ ಮೇಲೆ ಇಟ್ಟಿರುವಂತ ಭಕ್ತಿಯಿಂದಾನೇ ಆಗಿರುವಂತದ್ದು. ಅದು ನಿಮಗಿದೆ ಅಂತ ಅನ್ನೋದಾದ್ರೆ ಅದು ನಿಮ್ಮ ಗೆಲುವಿನ ಮೊದಲನೆಯ ಕ್ವಾಲಿಟಿ. ಅದು ನಾನು ಗುರುತಿಸಿದಂಥದ್ದು. ಮತ್ತೆ ಇನ್ನೊಂದು ಹೇಳ್ತಿದ್ರಿ, ನಾನು ನಂಬಿರುವಂತ ಸತ್ಯ, ಇಡೀ ಜಗತ್ತು ನಂಬಿರೋ ಸತ್ಯ, ಆಮೇಲೆ ಇಡೀ ಸಿನಿಮಾ ಅಂತನ್ನುವ ಒಂದು ಕ್ಷೇತ್ರ ಏನಿದೆಯಲ್ಲ ಇದು ನಂಬಿರೋ ಸತ್ಯ ಏನು ಗೊತ್ತಾ? ನಿಜವಾದ ಹೀರೋ, ನಿಜವಾದ ಸಿನಿಮಾದ ನಿಜವಾದ ಹೀರೋ ಆ ಸಿನಿಮಾದ ಕಾಂಟೆಂಟ್ ಆಗಿರುತ್ತೆ ಅಂತನ್ನುವಂಥದ್ದು. ಮತ್ತೆ ಜನ ಅದನ್ನ ನಿರೂಪಿಸ್ತಾನೆ ಇದ್ದಾರೆ. ಒಂದು ಒಳ್ಳೆ ಕಾಂಟೆಂಟ್ ಇರುವಂತ ಸಿನಿಮಾನ ನಾವು ಕೈ ಬಿಡಲ್ಲ ಅಂತ ಅನ್ನುವಂಥದ್ದು. ಈ ಸಿನಿಮಾದ ನಿಜವಾದ ಗೆಲುವು ನನಗೆ ಟಕ್ಕಂತ ನನಗನ್ಸಿದ್ದು ಏನು ಗೊತ್ತಾ? ಫಸ್ಟ್ ಈ ಒಂದು ಸ್ಟೇಜಿಗೆ ನಿರ್ದೇಶಕರು ತಮ್ಮ 4-5 ಜನ ರೈಟರ್ಸ್ ನ ಕರೀತಾರೆ. ಸೊ ಈ ಸಿನಿಮಾದ ನಿಜವಾದ ಗೆಲುವು ಅವರು ನಂಬಿರುವಂತ ರೈಟರ್ಸ್ ಮೇಲಿದೆ ಅಂತ ಅನ್ನೋದಾಗಿದೆ ಅಂತಂದ್ರೆ ಅದು ಖಂಡಿತವಾಗ್ಲೂ ಅವರು ಯಾವುದನ್ನ ನಂಬಿದ್ದಾರೆ ಅಂತ ಅನ್ನೋವಂಥದ್ದು ಚೆನ್ನಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಇವತ್ತು ಶರಣ್ ಏನೇನಾಗಿದ್ದಾನೆ, ಇವತ್ತು ನನ್ನ ಬೆಳವಣಿಗೆ ಏನೇನಾಗಿದೆ, 25 ವರ್ಷದ ನಂತರ ನಾನು ಇಲ್ಲಿ ಕನ್ಸಿಸ್ಟೆಂಟ್ ಆಗಿ ಇವತ್ತಿಗೂ ಕೂಡ ಈ ವೇದಿಕೆ ಮೇಲೆ ನಿಂತ್ಕೊಂಡಿದ್ದೀನಿ ಅಂತ ಅನ್ನೋದೇ ನಿಜವಾದ್ರೆ ಇಲ್ಲಿ ಕೂತಿದೆಯಲ್ಲ ಈ ಡಿಪಾರ್ಟ್ಮೆಂಟ್ಗೆ ಸೇರಬೇಕು ಸರ್. ಖಂಡಿತವಾಗ್ಲೂ ನಿಮ್ಮ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಶರಣನ ಬೆಳವಣಿಗೆಗೆ ನನ್ನ ನಿಜವಾದ ಬೆನ್ನೆಲುಬು ರೈಟರ್ಸ್. ಯಾಕಂತಂದ್ರೆ ಕಾಮಿಡಿ ಅಂತ ಅನ್ನುವಂಥದ್ದು ನಗಿಸುವಂಥದ್ದು ಇದೆಯಲ್ಲ ಅದು ಬಹಳ ಕಷ್ಟವಾಗಿರುವಂಥ ವಿಚಾರ. ಅದು ಮೇಕಿಂಗ್ ಸಮ್ ಲಾಫ್ ಅಂತ ಅನ್ನೋದಿದೆ ಗೊತ್ತಾ, ಇಟ್ ಇಸ್ ರಿಯಲಿ ಎ ವೆರಿ ಸೀರಿಯಸ್ ಜಾಬ್ ಆಕ್ಚುಲಿ. ತುಂಬಾ ಅದು ನೋಡ್ಲಿಕ್ಕೆ ಮಾತ್ರ ತುಂಬಾ ಫನ್ನಿ ಅಥವಾ ಲೈಟ್ ಆಗಿ ಕಾಣಿಸ್ಬೋದು, ಬಟ್ ಆಕ್ಚುಲಿ ಲೈಟ್ ಅಲ್ಲ, ಅದು ಬಹಳ ಇನ್ ಡೆಪ್ತ್ ಆಗಿರುವಂಥ ವಿಚಾರ. ಇವತ್ತು ಏನಕ್ಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತ ಅನ್ನೋದಾದ್ರೆ ತಮಾಷೆಯಾಗಿ ಏನಾದ್ರು ಬೇಕಾದ್ರೂ ಅಂದ್ರೆ ತಲುಪಿಸ್ಬೋದು ಅಂತ ನೋಡಿ. ಎಂತ ಸೀರಿಯಸ್ ಮ್ಯಾಟರ್ನು ಕೂಡ, ಬಹಳ ಅಗಾಧವಾಗಿರುವಂತ ಮ್ಯಾಟರ್ನು ಕೂಡ ಒಂದು ವೆಹಿಕಲ್ ಅಂತ ಹೇಳ್ತೀವಿ ನಾವು. ಆ ವೆಹಿಕಲ್ ಮುಖಾಂತರ ಒಬ್ಬರನ್ನ ಹಾರ್ಟ್ಗೆ, ಒಬ್ಬರ ತಲೆಗೆ ನಾವು ತಲುಪಿಸಬಹುದಾದಂತ ಒಂದು ತುಂಬಾ ಸ್ಟ್ರಾಂಗೆಸ್ಟ್ ವೆಹಿಕಲ್ ಯಾವ್ದಾದ್ರು ಇದೆ ಅಂತ ಅನ್ನೋದಾದ್ರೆ ಅದು ಕಾಮಿಡಿ. ಅದು ಇವತ್ತು ಕಾಮಿಡಿ ಮುಖಾಂತರ ಏನೇನು ಬೇಕಾದ್ರೂ ಹೇಳ್ಬೋದು ಅಂತ ಅನ್ನುವಂಥದ್ದು ಈ ಸಿನಿಮಾದಲ್ಲೂ ಬಹಳ ಅಗಾಧವಾಗಿರೋ ಡೆಪ್ತ್ ಆಗಿರುವಂತ ಒಂದು ಕಾಂಟೆಂಟ್ ಅನ್ನ ತಮಾಷೆಯಾಗಿ ಹೇಳುವಂತ ಕೆಲಸ ಇಲ್ಲಿ ಆಗಿದೆ ಅಂತ ಅನ್ನುವಂಥದ್ದು ನನಗೆ ಕಂಡು ಬರುವಂಥದ್ದು. ಈ ಥರದ ಕೈಗೆತ್ಕೋಬೇಕು, ಈ ಥರ ಸಿನಿಮಾ ಕೈಗೆತ್ಕೋಬೇಕು ಅಂತ ಅನ್ನೋದಾದ್ರೆ ನಿಜಕ್ಕೂ ಹೇಳ್ತೀನಿ, ನಮ್ಮ ಲೋಕಲ್ ಭಾಷೆಯಲ್ಲಿ ಮೀಟರ್ ಇರಬೇಕು ಅಂತೀನಿ. ಖಂಡಿತವಾಗ್ಲೂ ಈ ಸಿನಿಮಾನ ನೀವೆಲ್ಲರೂ ಕೈಗೆ ಎತ್ಕೊಂಡಿದ್ದೀರಿ ಅಂತ ಅನ್ನೋದಾದ್ರೆ ಬರೀ ಮೀಟರ್ ಅಲ್ಲ, ಡಬಲ್ ಮೀಟರ್ ಎಲ್ಲರಿಗೂ ನಿಮಗೆ. ಏನಕ್ಕೆ ಅಂತಂದ್ರೆ ನಾವು ಏನೇನೋ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ ಹೇಳ್ತೀವಿ. ಆದ್ರೆ ತೀರಾ ಈ ಎಕ್ಸ್ಟೆಂಟ್ಗೆ ಹೋದ್ರೆ ಜನ ತಗೊಳ್ತಾರ ಇಲ್ವಾ ಅಂತ ಅನ್ನೋವಂಥದ್ದು ಇರುತ್ತೆ. ನಮ್ಗೆ ಬಹಳ ಹಿಂದೆ ನಾನೊಂದು ಸೇಮ್ ಓದಿದ್ದೆ ನಾವು ಅಕಸ್ಮಾತ್ ನಮ್ಗೆ ಏನ್ ಅನ್ಸುತ್ತೋ, ಇಫ್ ಯು ಡೋಂಟ್ ಡೇರ್ ಟು ಡೂ ದ್ಯಾಟ್, ಸ್ವಲ್ಪ ದಿವಸ ಆದ್ಮೇಲೆ ವಿ ಸಿ ಸಮ್ ಡೂಯಿಂಗ್ ಇಟ್. ನಾವು ನೋಡ್ತೀವಿ ಅದನ್ನ, ಇನ್ನೊಬ್ರು ಯಾರೋ ಮಾಡಿರುವಂಥದ್ದನ್ನ ನೋಡ್ತೀವಿ. ಬಟ್ ನಿಮಗೆ ತಲೆಗೆ ಬಂದ ತಕ್ಷಣವೇ ನೀವು ಮಾಡಿದ್ದೀರಿ ಅಂತ ಅನ್ನೋದಾದ್ರೆ ಖಂಡಿತವಾಗ್ಲೂ ನಿಮಗೆ 100ಗೆ 200 ಮಾರ್ಕ್ಸ್ ಮೇಡಮ್. ನಿಮಗೆ ಖಂಡಿತವಾಗಿ ನಿಮ್ಮ ನಿಜವಾದ ಗೆಲುವು ಅದರಿಂದ ಶುರುವಾಗುತ್ತೆ. ಆಮೇಲೆ ಇತ್ತೀಚಿನ ದಿವಸದಲ್ಲಿ ಏನೋ ಒಂದು ಚೂರು ಹೊಸದಾಗಿ ಏನೋ ಮಾಡ್ತಿದ್ದೀನಿ ಅಂತಂದ್ರೆ ನಮ್ಮ ಕನ್ನಡದ ಪ್ರೇಕ್ಷಕರು ತುಂಬಾ ಮನಸ್ಸಿನಿಂದ, ತೆರೆದ ಮನಸ್ಸಿನಿಂದ ಕಾಯ್ತಾ ಇದ್ದಾರೆ ಹೊಸದೇನಾದ್ರು ಬೇಕು ಅಂತ ಅನ್ನುವಂಥದ್ದು. ಇವತ್ತು ಅಂಥವ್ರಿಗೆ ನೀವು ಕೊಡ್ತಾ ಇರುವಂತ ಈ ಕಾಂಟೆಂಟಿನ ಊಟ ಇದೆ ಗೊತ್ತಾ, ಖಂಡಿತವಾಗ್ಲೂ ಈ ಸಿನಿಮಾನ ಬಹಳ ದೊಡ್ಡ ಮಟ್ಟದಲ್ಲಿ ಅಪ್ಪುಕೊಳ್ತಾರೆ ನಮ್ಮ ಕನ್ನಡಿಗರು ಅಂತ ಅನ್ನುವಂಥ ನನ್ನ ನಂಬಿಕೆ. ಇದರೊಟ್ಟಿಗೆ ಸಿನಿಮಾದ ಬಗ್ಗೆ ಮಾತಾಡಿದೆ. ನಾನು ಒಂದೊಂದೇ ಡಿಪಾರ್ಟ್ಮೆಂಟ್ ನಾನು ಖಂಡಿತವಾಗ್ಲೂ ಒಂದು 10 ನಿಮಿಷ ಯಾರಿಗಾದ್ರೂ ಪರವಾಗಿಲ್ಲ ನಾನು ಮಾತಾಡ್ತೀನಿ. ಯಾಕಂತಂದ್ರೆ ಪ್ರತ್ಯೇಕವಾಗಿ ಮಾತಾಡಬೇಕು. ಈ ಸಿನಿಮಾದ ನಾಯಕ ನಟರು ಆಕಾಶ್ ಅವರು ದಯವಿಟ್ಟು ಬನ್ನಿ. ಯಾಕಂತಂದ್ರೆ ಅವರು ಕೂಡ ಗದಗದಿತರಾದ್ರು ಮಾತಾಡಬೇಕಾದ್ರೆ ಏನಕ್ಕೆ ಅಂತ ಹೇಳ್ತೀನಿ. ಈ ಒಂದು ಹಾದಿನ ನಾನು ದಾಟ್ಕೊಂಡು ಬಂದಿದ್ದೀನಿ. ಬಹಳ ಕಷ್ಟ ಇದೆ ಈ ತರದ ಇಮ್ಯಾಜ್ ಮಾಡೋದನ್ನು ಕೂಡ. ಈ ತರದ ಒಂದು ಕಾಸ್ಟ್ಯೂಮ್ ಅಲ್ಲಿ ಇಮ್ಯಾಜ್ ಮಾಡೋದನ್ನು ಕೂಡ ತುಂಬಾನೇ ಕಷ್ಟ ಇದೆ. ಅವರು ನಿಮ್ಮ ಮೊದಲನೇ ಸಿನಿಮಾದಲ್ಲೇನೆ ಈ ತರದ ಒಂದು ಪಾತ್ರವನ್ನ ಮೈ ಚಳಿ ಬಿಟ್ಟು ಮಾಡೋದು ಅಂತ ಹೇಳ್ತೀವಿ ನಾವು. ಯೂಶಲಿ ನಮ್ಮ ರಂಗಭೂಮಿಯ ಫಾರ್ಮುಲಾದಲ್ಲಿ ಏನಿದೆ ಗೊತ್ತಾ, ಮೈ ಚಳಿ ಬಿಟ್ಟು ಮಾಡೋದು ಅಂತ. ಯಾರು ಮೈ ಚಳಿ ಬಿಟ್ಟು ಮಾಡ್ತಾನೆ ನಿಜವಾಗ್ಲೂ ಒಂದು ಪಾತ್ರದೊಳಗಡೆ ಹೋಗ್ತಾನೆ ಅಂತ ಅನ್ನುವಂಥ ಮೊದಲನೇ ಸೂತ್ರ, ಕಲಾವಿದರ ಮೊದಲನೇ ಸೂತ್ರ ಏನು ಅಂತಂದ್ರೆ ಮೈ ಚಳಿ ಬಿಟ್ಟು ಮಾಡಬೇಕು ಅಂತ ಅನ್ನುವಂಥದ್ದು.
ಇದಕ್ಕಿಂತ ಮೈಸೂರಿ ಬಿಟ್ಟು ಮಾಡುವಂಥದ್ದು ಇನ್ನೇನು ಬೇರೆ ಎಕ್ಸ್ಟೆಂಟ್ ಇದೆ, ದೇವರಣೆ ಇಲ್ಲ ರೀ. ಇವತ್ತು ಅದನ್ನ ಮಾಡಿದ್ದಾರೆ ಅಂತ ಅನ್ನೋದಾದ್ರೆ ಆಕಾಶ ಅವರಿಗೆ ಸೇರಬೇಕಾದ 15 ತಮ್ಮ ಮೊದಲನೇ ಸಿನಿಮಾದಲ್ಲೇ ಕೂಡ ತನ್ನ ಪಾತ್ರಕ್ಕೆ ನಮ್ಮನ್ನ ನಾವು ಅರ್ಪಿಸ್ಕೊಳ್ಳೋದಿದೆ ಗೊತ್ತಾ, ಇದಕ್ಕಿಂತ ಇನ್ನೆಂತದ್ದು. ಸೊ ಅವರು ಬರೀ ಕಾಸ್ಟ್ಯೂಮ್ ಮಾತ್ರ ಅಲ್ಲ, ಇನ್ನ ಅವ್ರ ಪಾತ್ರಕ್ಕೆ ತಮ್ಮನ್ನ ತಾವು ಎಷ್ಟು ಮಟ್ಟಿಗೆ ಅವರು ಅರ್ಪಿಸ್ಕೊಂಡಿರ್ತಾರೆ ಅಂತ ಅನ್ನುವಂಥದ್ದು ಈ ಇದ್ರ ಮುಖಾಂತರನೇ ಗೊತ್ತಾಗುತ್ತೆ. ಆಕಾಶ್ ಅವರು ತುಂಬಾ ದೊಡ್ಡ ಹೀರೋ ಆಗಿ ನಮ್ಮ ಇಡೀ ಕನ್ನಡ ಚಿತ್ರರಂಗವನ್ನ ಖಂಡಿತವಾಗಲು ತುಂಬಾ, ಯಾಕಂದ್ರೆ ನಮ್ಮ ಮುಂದಿನ ಜನರೇಷನ್ ಈ ತರದ ನಟರು ನಮ್ಮೆಲ್ಲರಿಗೂ ಕೂಡ ಬೇಕಾಗಿದೆ. ತುಂಬಾ ದೊಡ್ಡ ಭವಿಷ್ಯ ಅವರಿಗೆ ಸಿಗ್ಲಿ ಅಂತ ಅನ್ನುವಂಥದ್ದು ನನ್ನ ಆರೈಕೆ. ನೀವೆಲ್ಲೂ ಮೇಡಮ್ ಬನ್ನಿ ಸ್ಟೇಜ್ ಮೇಲೆ ಬನ್ನಿ ಮೇಡಮ್. ಇದು ಮತ್ತೆ ಮಂಜುನಾಥ್ ಸರ್ ಅವರ ಮಗ ಬನ್ನಿ ಪವನ್ ಅವರು. ಇವರು ಈ ಸಿನಿಮಾದಲ್ಲಿ ನೆಗೆಟಿವ್ ರೋಲ್ ಮಾಡಿದ್ದಾರೆ ಅಂತಂದ್ರು. ಫಸ್ಟ್ ಬರ್ಬೇಕಾದ್ರೆ ನನಗೆ ಅವರು ನೆಗೆಟಿವ್ ರೋಲ್ ಮಾಡಿದ್ದಾರೆ ಅಂತ, ನನಗೆ ಯಾವ ಆಂಗಲ್ ಅಲ್ಲಿ ನೆಗೆಟಿವ್ ಕಾಣಿಸ್ತಿದೆ ಅಂತ, ನನಗೆ ಯಾವ ನಿನ್ನ ಹೆಂಗೆ ಕಲ್ಪನೆ ಮಾಡಿದ್ರು, ಹೆಂಗಿದು ಸಾಧ್ಯ ಇದು ಅಂತ ನಾನು ಹೇಳಿದೆ. ಆಕ್ಚುಲಿ ಬಹಳ ಜನಕ್ಕೆ ಗೊತ್ತಿಲ್ಲ, ನಾನು ಹೇಳ್ತೀನಿ ಕೇಳಿ. ಈಗ ಬಹಳ ಜನಕ್ಕೆ ಗೊತ್ತಿಲ್ಲ, ನಾನು ಈ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೆ ನೆಗೆಟಿವ್ ರೋಲ್ ಇಂದ. ಬಹಳಷ್ಟು ನನ್ನ ಸೀರಿಯಲ್ಸ್ ನಾನು ಮಾಡ್ತಾ ಇದ್ದಿದ್ದು ನಾನು ನೆಗೆಟಿವ್ ರೋಲೇ ಮಾಡ್ತಾ ಇದ್ದು. ಅದಾದ ನಂತರ ಕಾಮಿಡಿಯನ್ ಆಗಿದ್ದು. ಇವತ್ತಿಗೆ ಅದನ್ನು ಹೇಳಿದ್ರೆ ಎಲ್ಲ ನಗು ಬರುತ್ತೆ ಆಕ್ಚುಲಿ. ಸೊ ಕಲಾವಿದನಿಗೆ ರೂಪ ಅಂದ್ರೆ ಈ ರೂಪಕ್ಕೆ ಈ ಕ್ಯಾರೆಕ್ಟರ್ ಅಂತ ಅನ್ನೋದಲ್ಲ ಅಂತ ಅನ್ನೋದನ್ನ ಮತ್ತೆ ಮತ್ತೆ ಈ ತರದ ಕಲಾವಿದಗಳು ಅದನ್ನ ನಿರೂಪಿಸ್ತಾ ಇದ್ದಾರೆ ಅಂತ ಅನ್ನೋವಂಥದ್ದು ಈ ಸಿನಿಮಾದ ನಾನು ಆಗ್ಲೇ ಹೇಳಿದೆ ನಿಜವಾದ ಶಕ್ತಿ ಈ 4 ಜನ ರೈಟರ್ಸ್ ಅಂತ. ದಯವಿಟ್ಟು ಬನ್ನಿ ಸರ್, ನೀವು ಎಲ್ಲರೂ ಇರಬೇಕು, ಹಂಗೆ ಎಲ್ಲ ಒಟ್ಟಿಗೆ ಸೇರಿಸ್ತೀನಿ ಮೇಡಮ್. ಚೆನ್ನಾಗಿರುತ್ತೆ, ಯಾಕಂತಂದ್ರೆ ಆಗ್ಲೇ ಅದೊಂದು ಪರಿಪೂರ್ಣವಾದಂತ ಒಂದು ತಂಡ ಆಗ್ಲಿಕ್ಕೆ ಕಾರಣ. ಮತ್ತೆ ಈ ಸಿನಿಮಾದ ನಾಯಕ ನಟಿಯವರು ದಯವಿಟ್ಟು ಬನ್ನಿ. ಯಾಕೆಂತಂದ್ರೆ ಯೂಶಲಿ ಲಗೋಟಿ ಅಂತ ಒಂದು ಟೈಟಲ್ ಅಲ್ಲಿ ಇರುವಂತ ಒಂದು ಸಿನಿಮಾಗೆ ನನ್ಗೇನ್ ಕೆಲಸ ಇರುತ್ತೆ ಅಂತ ಅನ್ನುವಂಥದ್ದು ಬರುತ್ತೆ. ಆದ್ರೂ ಕೂಡ ತಮ್ಮ ಪಾತ್ರದ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ತಮ್ಮನ್ನ ತಾವು ತಿಳ್ಕೊಂಡಿದ್ದಾರೆ. ಈ ಪಾತ್ರದ ಬಗ್ಗೆ ಅವರು ಅರ್ಥಕೊಂಡಿದ್ದಾರೆ. ಮತ್ತೆ ಹುಲಿ ಅವರ ಬಗ್ಗೆ ನಾನು ಮಾತಾಡಲೇಬೇಕು. ಇತ್ತೀಚಿನ ಇತ್ತೀಚಿನ ದಿವಸಗಳಲ್ಲಿ ನಮ್ಮ ಕಿರುತೆರೆ ಆಗಿರ್ಬೋದು, ಚಿತ್ರರಂಗ ಆಗಿರ್ಬೋದು, ನಾನೊಬ್ಬ ಕಲಾವಿದನಾಗಿ, ಹಾಸ್ಯ ಕಲಾವಿದನಾಗಿ ಹೇಳ್ತೀನಿ. ಮಜಾ ಭಾರತ್ ಆಗಿರ್ಬೋದು, ಗಿಚ್ಚಿ ಗಿಲಿ ಆಗಿರ್ಬೋದು, ಒಂದಿಷ್ಟು ಈ ಥರದ ಈ ಹಾಸ್ಯವನ್ನೇ ಅವಲಂಬಿತವಾದಂಥ ಒಂದಿಷ್ಟು ಸೀರಿಯಲ್ಸ್ ಆಗಿರ್ಬೋದು, ಇದು ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೀನಿ. ಒಂದಿಷ್ಟು ಕಲಾವಿದರು ಬರ್ತಾ ಇದ್ದಾರೆ. ನಾನು ಎಲ್ಲಿದ್ರು ಇವರೆಲ್ಲ ಅಂತ ಅನ್ನೋವಂಥದ್ದು ನಿಜಕ್ಕೂ ಇವ್ರನ್ನೆಲ್ಲ ನೋಡಿದ್ರೆ ನನಗೆ ಏನು ಅನ್ಸುತ್ತೆ ಗೊತ್ತಾ, ಸದ್ಯ ಅವರು ಈ ಟೈಮಲ್ಲಿ ನಾನು ಬರಲಿಲ್ಲ ಅಂತ ನಿಜಕ್ಕೂ. ಯಾಕಂತಂದ್ರೆ ಇವ್ರುಗಳೆಲ್ಲ ಖಂಡಿತವಾಗ್ಲೂ ಎಂತಂದ್ರೆ ನಾನು ಎಲ್ಲೆಲ್ಲಿದ್ರು ಅಂತ ಅನ್ನಿಸ್ತಾ ಇರುತ್ತೆ. ಅವ್ರು ಮಾತಾಡುವಂಥ ಶೈಲಿ ಆಗಿರ್ಬೋದು, ಅವರು ತಮ್ಮನ್ನ ತಾವು ತೊಡಗಿಸ್ಕೊಳ್ಳುವಂಥದ್ದಾಗಿರ್ಬೋದು, ಕನ್ನಡ ಆ ಚಿತ್ರರಂಗವನ್ನ ಕಾಮಿಡಿ ವಿಚಾರದಲ್ಲಿ, ಹಾಸ್ಯದ ವಿಚಾರದಲ್ಲಿ ಇನ್ನು ಮುಂದಿನ ಪೀಳಿಗೆಯಲ್ಲಿ ಬಹಳ ಭದ್ರವಾಗಿರುತ್ತೆ ಅಂತ ಅನ್ನೋದಕ್ಕೆ ಈ ತರ ಕಲಾವಿದರುಗಳೇ ಕಾರಣ. ಈ ಥರದವರೆಲ್ಲ ಈ ಸಿನಿಮಾದಲ್ಲಿ ಇರುವಂಥದ್ದು ನನಗೆ ವೈಯಕ್ತಿಕವಾಗಿಯೂ ಕೂಡ ಒಬ್ಬ ಕಲಾವಿದನಾಗಿಯೂ ಕೂಡ ಇಷ್ಟ ಆಗಿರುವಂಥದ್ದು, ಖುಷಿ ಪಟ್ಟಿರುವಂಥದ್ದು. ನಾನು ಎಲ್ಲರ ಬಾಯಲ್ಲೂ ಒಂದು ಕೇಳ್ತಾ ಇದ್ದೆ, ಇದು ನಿಜವಾದ ಹೀರೋ ಒಬ್ಬರಿದ್ದಾರೆ, ಇದು ನಿಜವಾದ ಹೀರೋ ಒಬ್ಬರಿದ್ದಾರೆ, ಇದು ನಿಜವಾದ ಹೀರೋ ಒಬ್ಬರಿದ್ದಾರೆ ಅಂತ. ನೋಡಿ, ಎಲ್ಲಾ ಕೆಲಸನೂ ಮಾಡಿ ಹಿಂದೆ ನಿಂತ್ಕೊಂಡು ನಾನು ಬೇಡ ಪರವಾಗಿಲ್ಲ, ಚೆನ್ನಾಗಾಗ್ಲಿ ಅಂತ ಅನ್ನುವಂಥ ಒಂದಿಷ್ಟು ಕೈಗಳು ನಮ್ಮ ಜೊತೆಯಲ್ಲೇ ಇರುತ್ತೆ. ಅದನ್ನ ಖಂಡಿತವಾಗ್ಲೂ ಗುರುತಿಸುವಂಥದ್ದು ನಮ್ಮ ಕರ್ತವ್ಯನೂ ಆಗುತ್ತೆ. ಅದು ಯಾರು ಅಲ್ಲ, ಇವರು ಯಜಮಾನರು. ದಯವಿಟ್ಟು ಬನ್ನಿ ಸರ್, ನಿಮ್ಮ ಬಗ್ಗೆ ಎಲ್ಲರೂ ಬಹಳ ಮಾತಾಡ್ತಿದ್ದಾರೆ ಬನ್ನಿ ಸರ್, ಒಳ್ಳೆದಾಗಲಿ ಸರ್. ಗಾಡ್ ಬ್ಲೆಸ್. ಸರ್ ಅವರೇ ಹಿರಿಯರು ಅಂತ ಅನ್ಕೊಂಡ್ಬಿಟ್ರು. ಬನ್ನಿ ಸರ್, ಏನಿಲ್ಲ, ನೀವು ನಾನು ದಾಡಿ ಬಿಟ್ರೆ ಹಂಗೆ. ಬನ್ನಿ ಸ್ವಲ್ಪ ಹತ್ರ ಬನ್ನಿ, ಎಲ್ಲ ಹತ್ರ ಬನ್ನಿ ಮೇಡಮ್, ಹತ್ರ ಬನ್ನಿ. ಬಂದಂಥವ್ರು ಎಲ್ಲರೂ ಕೂಡ ನಾನು ಹೋದ ಕಡೆ ಅಂತಂದ್ರೆ ನಾನು ಉದ್ಘಾಟನೆ ಮಾಡಿದ್ದಾಗಿರ್ಬೋದು, ನಾನು ಈ ತರದ ಯಾರು ಕರೆಕ್ಟ್ ಇದೆ ಹಂಗೆ ಅಲ್ಲೇ
ಶರಣ ಅವರ ಮೇಡಮ್ ಅವರ ಯಜಮಾನ್ರೆ ಇಲ್ಲ. ಮತ್ತೆ ಹೋದ್ರ ಓ ಹೌದಾ ಅಪ್ಪ ಅವರೆಲ್ಲ ಫೋಟೋ ಎಲ್ಲ ಹಾಕ್ಬಿಡಪ್ಪ. ನೋಡಿ, ಈ ಥರದ ಸಿನಿಮಾಗಳು ಆಗಾಗ ಬಂದಾಗ ಮಾತ್ರ ಖಂಡಿತವಾಗ್ಲೂ ಒಂದಿಷ್ಟು ಥರದ್ದು ಒಂದು ಬೇರೆ ಏನೇನೋ ಆಗ್ತಾ ಇದೆ ನಮ್ಮ ಚಿತ್ರರಂಗದಲ್ಲಿ ಅಂತ ಅನ್ಸ್ಕೊಳ್ಳಿಕ್ಕೆ ಯಾರೋ ಒಬ್ರು ಈ ಥರದ್ದು ಕಾಂಟೆಂಟ್ ಅನ್ನ ಮಾಡ್ಲಿಕ್ಕೆ ಮುಂದೆ ಬರಬೇಕು. ಮುಂದೆ ಬಂದಿದ್ದು ಮಾತ್ರ ಸಾಲಲ್ಲ, ಆ ಥರದ ಸಿನಿಮಾಗಳು ಗೆಲ್ಲಬೇಕು. ಆ ಥರದ ಸಿನಿಮಾಗಳು ಗೆದ್ದಾಗ ಮಾತ್ರ ರೀ ಮತ್ತೊಂದಿಷ್ಟು ಸಿನಿಮಾಗಳು, ಮತ್ತೊಂದಿಷ್ಟು ಹೊಸ ತಂಡಗಳಿಗೆ ಈ ಥರದ ಪ್ರಯತ್ನ ನಾವು ಮಾಡಬೇಕು ಅಂತ ಹುಮ್ಮಸ್ಸು ಪಡಲಿಕ್ಕೆ ಕಾರಣವಾಗುತ್ತೆ. ಯಾವತ್ತೂ ಕೂಡ ಕನ್ನಡ ಚಿತ್ರರಂಗ ಮತ್ತೆ ಕನ್ನಡ ಚಿತ್ರರಂಗದ ಪ್ರೇಕ್ಷಕರೇನಿದ್ದಾರೆ, ಕನ್ನಡ ಚಿತ್ರವನ್ನ ನೋಡ್ತಾ ಇರುವಂಥವ್ರು ಈ ಥರ ಹೊಸದು ಏನಾದ್ರು ಮಾಡಿದಾಗ ಯಾವತ್ತೂ ಕೂಡ ಅವರು ಕೈ ಬಿಟ್ಟಿದ್ದ ಇತಿಹಾಸ ಇಲ್ಲ ನಮ್ಮಲ್ಲಿ. ಆ ಥರದ ಒಂದು ಸಾಲಿಗೆ ಈ ಥರದ ಒಂದು ಗೆಲುವಿನ ಸಾಲಿಗೆ ಈ ಸಿನಿಮಾ ಸೇರ್ಲಿ, ಈ ತಂಡ ಮತ್ತೆ ಮತ್ತೆ ಕೆಲಸ ಮಾಡ್ತಾ ಇರಲಿ. ತುಂಬಾ ದೊಡ್ಡ ಹಿಟ್ಟಾಗಿ ಈ ಸಿನಿಮಾದ ಹಿಟ್ಟಿನ ಕಾರಣದಿಂದ ಮತ್ತೆ ಮತ್ತೆ ಈ ತಂಡ ಏನಿದೆ, ಇವಾಗ ಒಂದು ಟ್ರೆಂಡ್ ಶುರು ಆಗಿದೆ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಅನ್ನೋದು. ಖಂಡಿತ ನೋಡಿದ್ರೆ ಅದನ್ನೇ ಹೇಳಕ್ ಹೋಗಿದ್ದಾರೆ ಅಂದ್ರೆ ಕತೆ ರೆಡಿ ಮಾಡಿಟ್ಟಿದ್ದಾರೆ ಅಂತ. ಸೂಪರ್. ಅದು ಒಂದು ನಾವೇ ಒಂದು ಸುಮ್ಮನೆ ಕ್ಯೂರಿಯಸ್ ಆಗಿದ್ದೀನಿ ಸರ್. ಪಾರ್ಟ್ 1 ಅಲ್ಲಿ ನಂಗೋಟಿ ಇತ್ತು ಸರ್, ಸೆಕೆಂಡ್ ಅಲ್ಲಿ ಅದು ಇಲ್ಲ ಸರ್ ಅಂತ ಮಾತಾಡ್ತಾರೆ. ಪಾಪ ಅವ್ರನ್ನ ರೆಡಿ ಮಾಡ್ಬಿಟ್ಟವ್ರ ಅಲ್ಲೇ. ಒಳ್ಳೇದಾಗ್ಲಿ. ಇಲ್ಲಿ ಎಲ್ಲ ನಾನು ಈ ತಂಡದಲ್ಲಿ ನಾನು ಕಂಡ್ಕೊಂಡಿದ್ದಿಷ್ಟೇ, ಅವರಲ್ಲಿ ಇರುವಂತ ಒಂದು ಒಗ್ಗಟ್ಟಿಗೆ ಬರೀ ಎಷ್ಟೋ ಜನ ನೋಡಿ, ಇಲ್ಲಿ ನಾನು ಹೇಳಿದ್ರೆ ನಾನು ದುಡ್ಡೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಸೊ ಎಲ್ಲದಕ್ಕೂ ದುಡ್ಡೇ ಕಾರಣ ಆಗಲ್ಲ, ಮನಸ್ಸು ಕಾರಣ ಆಗುತ್ತೆ, ಮನಸ್ಸುಗಳ ಕಾರಣ ಆಗುತ್ತೆ, ಲೈಕ್ ಮೈಂಡೆಡ್ ಪರ್ಸನ್ಸ್ ಕಾರಣ ಆಗ್ತಾರೆ. ಇವತ್ತು ಇಷ್ಟು ಜನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಅಂತಂದ್ರೆ ಅವರಲ್ಲಿ ಇರುವಂತ ಒಂದೇ ಒಂದು ಗುಣ ನಾನು ಕಂಡ್ಕೊಂಡಿದ್ದು, ಒಂದೇ ಉದ್ದೇಶ ಕಂಡ್ಕೊಂಡಿದ್ದು ಏನು ಅಂತಂದ್ರೆ ಈ ಸಿನಿಮಾಗೆ ತಮ್ಮನ್ನ ತಾವು ಅರ್ಪಿಸ್ಕೊಂಡಿದ್ದಾರೆ ಅಂತ ಅನ್ನುವಂಥದ್ದು. ಎಲ್ಲಿ ನಿಷ್ಠೆಯಿಂದ ಕೆಲಸ ಆಗಿರುತ್ತೋ ಖಂಡಿತ ಆ ಪ್ರಾಡಕ್ಟ್ ಚೆನ್ನಾಗಿರುತ್ತೆ. ಆ ಪ್ರಾಡಕ್ಟ್ ಇನ್ನು ಚೆನ್ನಾಗಿರುವಂತ ಪ್ರಾಡಕ್ಟ್ ಅನ್ನ ಖಂಡಿತವಾಗ್ಲೂ ನಮ್ಮ ಜನ ಕೈ ಬಿಟ್ಟಿಲ್ಲ. ಒಳ್ಳೇದಾಗ್ಲಿ, ಗಾಡ್ ಬ್ಲೆಸ್. ಮತ್ತೊಮ್ಮೆ ಲಂಗೋಟಿ ಸಿನಿಮಾ ದೊಡ್ಡ ಹಿಟ್ ಆಗ್ಲೇಬೇಕು ಅಂತೀನಿ ಈ ಸಿನಿಮಾ. ಒಳ್ಳೇದಾಗ್ಲಿ, ಗಾಡ್ ಬ್ಲೆಸ್. ಮತ್ತೊಮ್ಮೆ ಎಲ್ಲರಿಗೂ ಇಲ್ಲಿ ಬಂದಿರುವಂತ ಎಲ್ಲರಿಗೂ ಕೂಡ ನಾನು ಕೇಳ್ಕೊಳ್ಳೋದು, ಈ ತರದೊಂದು ಸಿನಿಮಾವನ್ನ ಅತಿ ಹೆಚ್ಚು ಪ್ರೀತಿಯಿಂದ ಇದನ್ನ ಸ್ವಾಗತಿಸಿ ಅಂತ ಅನ್ನುವಂಥದ್ದು. ಬಹಳ ನಿಷ್ಕಲ್ಮಶ ಮನಸ್ಸಿನಿಂದ ಈ ಕೆಲಸ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ಗಾಡ್ ಬ್ಲೆಸ್, ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಜಾಸ್ತಿ ಮಾತಾಡ್ಬಿಟ್ಟೆ, ಸಾರಿ. ಶರಣ ಇವತ್ತೇ ಕಮ್ಮಿಗೆ ಮಾತಾಡಿರೋದು.